ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು 16 ಏಪ್ರಿಲ್ 2024 ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ಹಾಗೆ ನೋಡಿದ್ವಿ. ಒಂದು 2 ದಿವಸದಲ್ಲಿ ಹೆಚ್ಚು ಕಡಿಮೆ ಇವತ್ತು ಸೇರಿದ್ರೆ ಒಂದು 2 ದಿವಸದಲ್ಲಿ ಸುಮಾರು ಒಂದು ಕುಸಿತನೇ ಆಗಿತ್ತು. ಇವತ್ತು ಇಳಿಕೆ ಆಗಿದೆ. ಏನಾಗಿದೆ ನಿಫ್ಟಿ 50 BSE ಸೆನ್ಸೆಕ್ಸ್. ಹಾಗೆ ರಾಮದೇವ್ ಬಾಬಾನವ್ರದ್ದು ಸಾಲ್ವೆಂಟ್ಸ್ ಲಿಮಿಟೆಡ್ ಒಂದು IPO ಇದೆ, ಅದ್ರ ಬಗ್ಗೆನೂ ನೋಡೋಣ. ಹಾಗೆ ಡೈನಾಕಾನ್ಸಲ್ಲಿ ಒಂದೇ ದಿವಸದಲ್ಲಿ ಒಂದು 20% ಅಷ್ಟು ಏರಿಕೆ ಆಗಿದೆ, ಅದನ್ನು ನೋಡೋಣ. ಬನ್ನಿ ಏನಾಗಿದೆ ನೋಡೋಣ. ನಿಫ್ಟಿ 50 ಇವತ್ತು ಕ್ಲೋಸ್ ಆಗಬೇಕಾದ್ರೆ ನೋಡೋದಾದರೆ ನಾವು ಒಂದು ಸುಮಾರು 22,147.90ಗೆ ಇದು ಕ್ಲೋಸ್ ಆಗಿದೆ. ಅಂದರೆ ಒಂದೇ ದಿವಸದಲ್ಲಿ ಇವತ್ತು 124 ಪಾಯಿಂಟ್ಸ್ ಅಷ್ಟು ಇಳಿಕೆ ಆಗಿದೆ. 3 ಟ್ರೇಡಿಂಗ್ ದಿವಸದ ಸೆಷನ್ಸ್ಗಳು ನಾವು ನೋಡೋದಾದರೆ ಹೆಚ್ಚು ಕಡಿಮೆ ಹತ್ತತ್ರ 600 ಪಾಯಿಂಟ್ಸ್, ಹೆಚ್ಚು ಕಡಿಮೆ 600 ಪಾಯಿಂಟ್ಸ್ ಅಷ್ಟು ಇಳಿಕೆ ಆಗಿದೆ. ಇದು ನಮ್ಮ ದೇಶಕ್ಕೆ ಒಂದು ಕುಸಿತನೇ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಒಂದು ಯುದ್ಧದ ಸನ್ನಿವೇಶ, ಹಾಗೆ ಚೈನೀಸ್ ಮಾರ್ಕೆಟ್ನಲ್ಲಿ ಇಳಿಕೆ ಆಗಿರೋದು, ಆರ್ಥಿಕ ವ್ಯವಸ್ಥೆ ಒಂದು ಗ್ಲೋಬಲ್ ಲೆವೆಲಲ್ಲಿ ಒಂದು ಇಳಿಕೆ ಆಗಿರೋದು ನಮ್ಮ ದೇಶದ ಭಾರತದ ಷೇರು ಮಾರ್ಕೆಟ್ ಮೇಲೆ ಪರಿಣಾಮ ಬೀಳ್ತಾ ಇದೆ. ಹಾಗೆ BSE ಸೆನ್ಸೆಕ್ಸ್ ಕ್ಲೋಸ್ ಆಗಬೇಕಾದ್ರೆ ಸುಮಾರು 72,943.68ಗೆ ಕ್ಲೋಸ್ ಆಗಿದೆ. ಅಂದರೆ ಇವತ್ತು ಒಂದೇ ದಿವಸ 456 ಪಾಯಿಂಟ್ಸ್. ಮೂರನೇ ದಿವಸದ ಟ್ರೇಡಿಂಗ್ ಸೆಷನ್ಸ್ನಲ್ಲೂ ಇವತ್ತು ಇಳಿಕೆ ಆಗಿದೆ. ಹಾಗೆ ಟ್ರೆಂಡಿಂಗ್ ಶೇರ್ಸ್ಗಳು ಅಂದರೆ ವೊಡಾಫೋನ್ ಐಡಿಯಾ ಬಂದ್ಬಿಟ್ಟು FPOಗೆ ಹೋಗ್ತಾ ಇದೆ. ಹಾಗೆ ಇದು ಒಂದು ಟ್ರೆಂಡಿಂಗ್ ಶೇರ್. ಇವಾಗ ಇದು ₹12.95 ನಡೀತಾ ಇದೆ. ನೋಡಬೇಕು FPO ಆದಮೇಲೆ ಇದರಲ್ಲಿ ಒಂದು ಡಿಮ್ಯಾಂಡ್ ಬರುತ್ತಾ, ಏನಾಗ್ಬೋದು ಅಂತ ನೋಡ್ಬೋದು. 18 ಹೆಚ್ಚು ಕಡಿಮೆ ಇದ್ರ ಬಗ್ಗೆ FPO ಓಪನ್ ಆಗೋದನ್ನ ಮುಂದೆ ಮಾತಾಡೋಣ. ಹಾಗೆ ONGCನಲ್ಲಿ ಸುಮಾರು ₹3.30 ಅಷ್ಟು ಇವತ್ತು ಏರಿಕೆ ಆಗಿದೆ. ಇನ್ನೊಂದು ಟ್ರೆಂಡಿಂಗ್ ಶೇರ್ ಅಂದರೆ ಟಾಟಾ ಸ್ಟೀಲ್, ಇದು ₹160ಗೆ ಇವತ್ತು ಬಂದು ಕ್ಲೋಸ್ ಆಗಿದೆ. ಅಂದರೆ ಇವತ್ತು ಒಂದೇ ದಿವಸದಲ್ಲಿ ಒಂದು 80 ಅಷ್ಟು ಇಳಿಕೆ ಆಗಿದೆ. ಹಾಗೆ ಇಂಡಿಯನ್ ರಿನ್ಯೂಯಬಲ್ ಎನರ್ಜೀಸ್ನಲ್ಲಿ ಹೆಚ್ಚು ಕಡಿಮೆ ಒಂದು ಹತ್ತತ್ರ 1% ಅಷ್ಟು ಏರಿಕೆ ಆಗಿದೆ. ಹಾಗೆ ವೇದಾಂತ ನೋಡ್ಬೋದು, ಇವತ್ತು ಒಂದೇ ದಿವಸದಲ್ಲಿ ₹7.65 ಅಷ್ಟು ಏರಿಕೆ ಆಗಿದೆ. ಇದು ಇತ್ತೀಚೆಗೆ ಟ್ರೆಂಡಿಂಗ್ನಲ್ಲೇ ಇದೆ. ಹಾಗೆ ಭಾರತೀಯ ಎಕ್ಸಕಾಮ್ ನೋಡೋದಾದರೆ ಇವತ್ತು ಒಂದು ಹೆಚ್ಚು ಕಡಿಮೆ ಒಂದು ₹97 ಅಷ್ಟು ಏರಿಕೆ ಆಗಿದೆ. ಅಂದರೆ 12% ಅಷ್ಟು ಇವತ್ತು ಒಂದೇ ದಿವಸದಲ್ಲಿ ಏರಿಕೆ ಆಗಿದೆ. IPO ಇಂದ ಹೊರಗಡೆ ಬಂದ ಮೇಲೆ ಇದು ಒಂದು IPOದಲ್ಲಿ ಯಾರಿಗೆ ಶೇರ್ಗಳ ಸಿಕ್ಕಿತ್ತು ಇವರಿಗೆ ಒಂದು ಒಳ್ಳೆಯ ಒಂದು ರಿಟರ್ನ್ಸ್ ಮಾಡಿಕೊಟ್ಟಿದೆ. ಹೆಚ್ಚು ಕಡಿಮೆ ಓವರಾಲ್ ಆಗಿ ಅವತ್ತು IPO ಇಂದ ಲೀಸ್ಟ್ ಆದಾಗಿಂದ ನೋಡೋದಾದರೆ, ನಾವು IPO ಇಂದ ಬಂದು ಲೀಸ್ಟ್ ಆಯ್ತಲ್ಲ, ಅವತ್ತಿಂದ ನೋಡೋದಾದರೆ ಹೆಚ್ಚು ಕಡಿಮೆ ಒಂದು 50% ಅಷ್ಟು ರಿಟರ್ನ್ಸ್ ಕೊಟ್ಟಿರೋ ಒಂದು ಶೇರು ಅಂತ ಹೇಳ್ಬೋದು ಭಾರತೀಯ ಎಕ್ಸಕಾಮ್. ಹಾಗೆ ಟ್ರೆಂಡಿಂಗ್ ಶೇರ್ ಇದು ನಿಫ್ಟಿ 50ನಲ್ಲಿ ಯಾವೆಲ್ಲ ಶೇರ್ಸ್ಗಳಲ್ಲಿ ಒಂದು ಟಾಪ್ ಗೇನರ್ಸ್ ಅಂತ ನೋಡೋದಾದರೆ, ಹೆಚ್ಚು ಲಾಭ ಮಾಡಿರೋ ಕಂಪ್ನಿ ಅಂದರೆ ಐಚರ್ ಮೋಟರ್ಸ್. ಇದರಲ್ಲಿ ಸುಮಾರು ₹136 ಅಷ್ಟು ಏರಿಕೆ ಆಯಿತು ಪ್ರತಿಯೊಂದು ಶೇರಲ್ಲಿ. ಹಾಗೆ DVS ಲ್ಯಾಬೊರೇಟರಿ ಸುಮಾರು ₹47.65 ಅಷ್ಟು ಏರಿಕೆ ಆಯಿತು. ಹಾಗೆ ಟೈಟನ್ ₹45 ಅಷ್ಟು ಏರಿಕೆ ಆಗಿದೆ. ಟೈಟನ್ ಕಂಪ್ನಿದು ಮತ್ತು ಆ್ಯಪಲ್ ಫೋನ್ದು ಕ್ಯಾಮ್ರಾದು ಬರುತ್ತಲ್ಲ, ಅದು ಅಸೆಂಬ್ಲಿ ಇದಕ್ಕೆ ಮಾತುಕತೆ ನಡೀತಾ ಇದೆ. ನೋಡಬೇಕು ಯಾರಿಗೆ ಸಿಗುತ್ತೆ ಅಂತ. ಹಾಗಾಗಿ ಇದೊಂದು ಸ್ವಲ್ಪ ಒಂದು ಏರಿಕೆನೂ ಆಯಿತು. ಹಿಂದೂಸ್ತಾನ್ ಯೂನಿಲಿವರಲ್ಲಿ ನೋಡೋದಾದರೆ ಇವತ್ತು ಪ್ರತಿಯೊಂದು ಶೇರಲ್ಲಿ ಸುಮಾರು ₹26.75 ಅಷ್ಟು ಏರಿಕೆ ಆಗಿದೆ. ಹಾಗೆ ONGCನಲ್ಲಿ ಹೇಳಿದ್ವಿ. ಹಾಗೆ HDFC ಬ್ಯಾಂಕ್ನಲ್ಲೂ ಅಷ್ಟೇ ಇದು ಒಂದು ₹14.55 ಅಷ್ಟು ಏರಿಕೆ ಆಗಿದೆ. ಹಾಗೆ ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್ನಲ್ಲಿ ಸುಮಾರು ಪ್ರತಿಯೊಂದು ಶೇರಲ್ಲಿ ₹39.50 ಅಷ್ಟು ಏರಿಕೆ ಆಗಿದೆ. ಹಾಗೆ ನೋಡೋದಾದರೆ ಮಾರುತಿ ಸುಜುಕಿ ಇಂಡಿಯಾ, ಅಪೋಲೋ ಹಾಸ್ಪಿಟಲ್ಸ್, ಕೋಲ್ ಇಂಡಿಯಾ, ಭಾರತ್ ಪೆಟ್ರೋಲಿಯಂ, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್, ಗ್ರಾಸಿಮ್ ಇಂಡಸ್ಟ್ರೀಸ್, ಪವರ್ ಗ್ರಿಡ್ನಲ್ಲಿ ಏರಿಕೆ ಆಗಿದೆ ಇವತ್ತು. ಹಾಗೆ ವೊಡಾಫೋನ್ ಐಡಿಯಾ FPO ಇದೆ. FPO ಅಂತ ಹೇಳಿದ್ರೆ ಫಾಲೋ ಆನ್ ಪಬ್ಲಿಕ್ ಆಫರ್ ಅಂತ ಹೇಳ್ತಾರೆ. ಆಲ್ರೆಡಿ IPO ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್, ಒಂದು ಕಂಪ್ನಿ ಒಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ಗಳಿರ್ಬೋದು ಅಥವಾ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಲೀಸ್ಟ್ ಆಗುತ್ತಲ್ಲ, ಅದು IPO ಅಂತ ಹೇಳಿದ್ರೆ ಮೊದಲನೇ ಸಲ. ಇದು IPO ಆಲ್ರೆಡಿ ಬಂದಿರ್ತಾರೆ, ಅವ್ರು ಆಲ್ರೆಡಿ ಟ್ರೇಡ್ ಮಾಡ್ತಾ ಇರ್ತಾರೆ ಸ್ಟಾಕ್ ಮಾರ್ಕೆಟಲ್ಲಿ. ಅವರು ಮತ್ತೆ ಒಂದು ಪಬ್ಲಿಕ್ ಆಫರ್ ತರ್ತಾರೆ, ಹಣಕಾಸನ್ನ ಒಂದು ಕ್ಯಾಪಿಟಲ್ನ ರೈಸ್ ಮಾಡೋದಕ್ಕೆ. ಅದಕ್ಕೆ ಫಾಲೋ ಆನ್ PO ಅಂತ ಹೇಳ್ತಾರೆ, ಅಥವಾ FPO ಅಂತ ಒಂದು ಹೇಳ್ತಾರೆ. ಇದು ಒಂದು ₹10 ₹11 ನಡೆಯುತ್ತೆ. ಇದು ಪ್ರೈಸ್ ಬ್ಯಾಂಡ್ ಬಂದು ಮಿನಿಮಮ್ 1298 ಶೇರ್ಸ್ಗಳನ್ನ ತೊಗೋಬೇಕಾಗತ್ತೆ. ಇದು ಓಪನ್ ಆಗೋದು 18ನೇ ತಾರೀಕು ಏಪ್ರಿಲ್, ಹಾಗೆ ಕ್ಲೋಸ್ ಆಗೋದು 22ನೇ ತಾರೀಕು. ಅಪ್ಲಿಕೇಶನ್ 10 ಗಂಟೆಯಿಂದ 5 ಗಂಟೆಗೆ ಹಾಕ್ಬೋದು. ಇದ್ರ ಬಗ್ಗೆ ಒಂದು ಯಾವ ಥರ ಅಪ್ಲೈ ಮಾಡೋದು ಅನ್ನೋದನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಮೇಲೆ ಬಟನ್ನಲ್ಲಿ ಇರುತ್ತೆ, ಅದನ್ನು ಬೇಕಾದ್ರೆ ಚೆಕ್ ಮಾಡಿ ಹಿಂಗೆ ಅಪ್ಲೈ ಮಾಡ್ಬೋದು ಅಂತ. ಮಿನಿಮಮ್ ಇನ್ವೆಸ್ಟ್ಮೆಂಟು ₹12,900 ಅಷ್ಟು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಇನ್ನೊಂದು ಅಂತ ಹೇಳಿದ್ರೆ, ಒಂದು ಟ್ರೆಂಡಿಂಗ್ನಲ್ಲಿ ಇರೋದು ಅಂತ ಹೇಳಿದ್ರೆ ರೈಸ್ ಬಾರ್ನ ಆಯಿಲ್ ತಯಾರಿಸೋದು. ರಾಮದೇವ್ ಬಾಬಾ ಅವ್ರದ್ದು ಒಂದು ಕಂಪ್ನಿ IPOಗೆ ಬರ್ತಾ ಇದೆ. ರಾಮದೇವ್ ಬಾಬಾ ಸಾಲ್ವೆಂಟ್ಸ್ ಲಿಮಿಟೆಡ್ ಅಂತ ಕೇಳೇ ಇರ್ತೀರ, ಪತಂಜಲಿ ಅವ್ರದ್ದು, ರಾಮದೇವ್ ಬಾಬಾ ಅವ್ರದ್ದು. ಇವರು ಫ್ಯಾಕ್ಟ್ರಿ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಮತ್ತು ಇವರು ರೈಸ್ ಬಾರ್ನ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡಿ ಫಾಸ್ಟ್ ಮೂವಿಂಗ್ FMCG ಕಂಪ್ನಿಗಳಿಗೆ ಆಲ್ರೆಡಿ ಸಪ್ಲೈ ಮಾಡ್ತಾ ಇದ್ದಾರೆ. ಹಾಗೆ ಇದು ಬಿಸ್ನೆಸ್ ಎಕ್ಸ್ಪ್ಯಾಂಡು ಆಗ್ತಾ ಇದೆ. ಇದಕ್ಕೆ ಒಂದು SME IPO, ಇದಕ್ಕೆ ಒಂದು ತುಂಬ ಡಿಮ್ಯಾಂಡ್ ಬಂದಿದೆ. ಇದ್ರ ಬಗ್ಗೆ ಹೇಳೋದಾದರೆ, ಇದು ಮಹಾರಾಷ್ಟ್ರದ ನಾಗ್ಪುರ್ನಲ್ಲಿ ಒಂದು ಫ್ಯಾಕ್ಟ್ರಿ ಇದೆ, ಅದನ್ನು ಮತ್ತೆ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇವ್ರದ್ದು ಡಿಮ್ಯಾಂಡ್ ಚೆನ್ನಾಗಿದೆ ಅಂತ ಕಂಪ್ನಿ ಹೇಳ್ಕೊಂಡಿದೆ. ಇದರಲ್ಲಿ ನೋಡೋದಾದ್ರೆ ಪ್ರೈಸ್ ಬ್ಯಾಂಡ್ ಒಂದು ₹80-85 ಇದೆ. ಹಾಗೆ ಇದು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಅನ್ನಿಸ್ಬೋದು. ₹1,28,000 ಅಷ್ಟು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅಂದರೆ
ಮಿನಿಮಮ್ ಕ್ವಾಂಟಿಟಿ 1600ಗೆ ಅಪ್ಲೈ ಮಾಡಬೇಕು. ಶುರು ಆಗಿರೋದು 15ನೇ ತಾರೀಕು ಏಪ್ರಿಲ್, 18ನೇ ತಾರೀಕು ಏಪ್ರಿಲ್ 2024 ತನಕ ಇರುತ್ತೆ. 10 ಗಂಟೆಯಿಂದ 5 ಗಂಟೆ ತನಕ ಇರುತ್ತೆ. ಇದಕ್ಕೆ ಹೇಗೆ ಅಪ್ಲೈ ಮಾಡಬೇಕಂದ್ರೆ ಟಾಟಾದು ಒಂದು IPO ಬಂದಾಗ ಟಾಟಾ ಟೆಕ್ನಾಲಜೀಸ್ ಅದು ಹೆಂಗೆ ಅಪ್ಲೈ ಮಾಡೋದು ಅಂತ ಇದೇ ಚಾನಲಲ್ಲಿ ವಿಡಿಯೋ ಇದೆ. ಅದನ್ನು ಸ್ವಲ್ಪ ನೀವು ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ನೀವು ಕ್ಲಿಕ್ ಮಾಡಬೇಕು, ಯಾವ ಥರ ಒಂದು ಮ್ಯಾಂಡೇಟ್ ಅಂತ ಹೋಗುತ್ತೆ, ಯಾವ ಥರ ಅದು ಅಷ್ಟು ಅಮೌಂಟ್ನ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಲಾಕ್ ಆಗುತ್ತೆ, ಸಿಕ್ಕಿದ್ರೆ ಯಾವ ಥರ ಆಗುತ್ತೆ, ಸಿಕ್ಕಿಲ್ಲ ಅಂದರೆ ಯಾವ ಥರ ಆಗುತ್ತೆ ಅಂತಿದೆ, ಅದನ್ನು ನೋಡ್ಬೋದು. ಅದೇ ರೀತಿ ಡೈನಾಕಾನ್ಸ್ ಅಂತ ಒಂದು ಕಂಪ್ನಿ ಇದೆ. ಇದೊಂದು IT ಸೊಲ್ಯೂಷನ್ಸ್ ಕಂಪ್ನಿ. ನಾಬರ್ಡ್ ಇವರು ಸುಮಾರು 233 ಕೋಟಿ ರೂಪಾಯಿ ಅಷ್ಟು ಒಂದು ಕಾಂಟ್ರಾಕ್ಟ್ ಸಿಕ್ಕಿದೆ ಈ ಕಂಪ್ನಿಗೆ. ನಾಬರ್ಡ್ ಅಂತ ಹೇಳಿದ್ರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ ಅದೇ ಬ್ಯಾಂಕ್ ಇದು. ಅದರದ್ದು ಒಂದು ಸಾಫ್ಟ್ವೇರ್ ರಿಲೇಟೆಡ್, ಒಂದು ಬ್ಯಾಂಕಿಂಗ್ ಸಾಫ್ಟ್ವೇರ್ ರಿಲೇಟೆಡ್ ಅಪ್ಗ್ರೇಡೇಷನ್ಸ್ಗೆ ಇವರಿಗೆ ಸಿಕ್ಕಿದೆ. ಹಾಗಾಗಿ ಡೈನಾಕಾನ್ಸ್ನಲ್ಲಿ ಶೇರ್ಸ್ನಲ್ಲಿ ಒಂದು 20% ಅಷ್ಟು ಇವತ್ತೇ ಏರಿಕೆ ಆಗಿದೆ. ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 1131 ರೂಪಾಯಿ 95 ಪೈಸೆಗೆ ಇದು ಒಂದು ಶೇರು ಕ್ಲೋಸ್ ಆಗಿದೆ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.